ತಿನ್ನಲು ಅನ್ನವಿಲ್ಲ, ಇರೋದಕ್ಕೆ ಆಶ್ರಯ ಕೂಡ ಇಲ್ಲ, ಕರೆಂಟ್ ಇಲ್ಲ, ಭಾರೀ ಮಳೆಗೆ ಮುಳುಗಿ ಹೋಗಿದೆ ಕೊಡಗು. ಪ್ರವಾಹ ಸಂತ್ರಸ್ತರ ನೆರವಿಗೆ ನ್ಯೂಸ್ 18 ಕನ್ನಡದ ಜೊತೆ ಕೈಜೋಡಿಸಿ. ಕೊಡಗು ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ. ಜಿಲ್ಲೆಯಲ್ಲಿ ನೂರಾರು ಕುಟುಂಬಗಳು ಕೂಡ ಬೀದಿ ಪಾಲಾಗಿದ್ದಾವೆ. ಹೆಬ್ಬಟ್ಟಗೇರಿ, ಕಾಲೂರು, ಮಕ್ಕದ್ದೂರು, ಅದೇ ರೀತಿಯಾಗಿ ನಿಂಡುವಟ್ಟುವಿನಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿರಾಶ್ರಿತರಾಗಿದ್ದಾರೆ ಸಾಕಷ್ಟು ಜನ. 400ಕ್ಕೂ ಹೆಚ್ಚು ಜನ ಮಡಿಕೇರಿಯ ಮೈತ್ರೇಯ ಹಾಲ್ನಲ್ಲಿನ ಗಂಜಿ ಕೇಂದ್ರಕ್ಕೆ ಈಗ ಅವರನ್ನ ರವಾನೆ ಮಾಡಲಾಗಿದೆ. ಮನೆ ಮಠ ಕಳೆದುಕೊಂಡು ಕುಟುಂಬಗಳ ಸ್ಥಿತಿ ಸಾಕಷ್ಟು ತೊಂದರೆ ಇದೆ. ಜೊತೆಗೆ ಈಗಾಗಲೇ ಹೇಳ್ತಿದ್ದಾಗೆ ಅಲ್ಲಿ ಜನರ ಜೊತೆಗೆ ಪ್ರಾಣಿಗಳೇನಿದ್ದಾವೆ, ಮೂಕ ಪ್ರಾಣಿಗಳು, ಅವುಗಳು ಕೂಡ ಸಾಕಷ್ಟು ತೊಂದರೆಯಲ್ಲಿದ್ದಾವೆ. ಹಸುಗಳು, ದನಕರುಗಳು, ನಾಯಿಗಳು, ಅತಿಥಿಯಾಗಿ ಎಲ್ಲವೂ ಕೂಡ ಬಹಳಷ್ಟು ತೊಂದರೆಯಲ್ಲಿರೋದು ಈಗ ನೀವು ನೋಡ್ತಾ ಇದ್ದೀರಿ. ಒಂದು ಕಡೆ ರಸ್ತೆ ಪರಿಸ್ಥಿತಿ ಆ ರೀತಿಯಾಗಿದೆ, ಇನ್ನೊಂದು ಕಡೆ ಮೈತ್ರೇಯ ಹಾಲ್ ಮಡಿಕೇರಿ ಅಲ್ಲಿ ನಿರಾಶ್ರಿತರಿಗೆ ಅಲ್ಲಿ ಆಹಾರವನ್ನು ಒದಗಿಸಲಾಗ್ತಾ ಇದೆ. ಈಗ ಸ್ವತಃ ಸಂತ್ರಸ್ತೆ ಆಗಿರುವಂತಹ ಸರಸ್ವತಿ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರಸ್ವತಿ ಅವರೇ. ಸರಸ್ವತಿ ಅವರೇ, ಸದ್ಯಕ್ಕೆ ನಾವು ಕೊಡಗಿನ ಪರಿಸ್ಥಿತಿಯನ್ನು ನೋಡಿದ್ರೆ ಬಹಳ ನೋವಾಗ್ತಿದೆ. ಆ ಒಂದು ದೃಶ್ಯಗಳನ್ನ ನೋಡ್ತಾ ಇದ್ರೆ ನೀವು ಯಾವ ರೀತಿಯಾದಂತಹ ಒಂದು ನೋವುಗಳನ್ನ ಅನುಭವಿಸ್ತೀರಿ? ನಿಮ್ಮ ಪರಿಸ್ಥಿತಿ ಹೇಗಿತ್ತು? ಕಳೆದ 3 ದಿನಗಳಿಂದ ನಿರಂತರವಾಗಿ ಮಳೆ ಬರ್ತಾನೆ ಇದೆ. ಅಲ್ಲಿ ನೀವು ಯಾವೆಲ್ಲ ಒಂದು ಪರಿಸ್ಥಿತಿಗಳನ್ನ ಎದುರಿಸಿದ್ರಿ ಸರಸ್ವತಿ ಅವರೇ? ಪರಿಸ್ಥಿತಿ ಅಂತ ಹೇಳಿದ್ರೆ ನಮ್ಮ ಮನೆ ಮಠ ಎಲ್ಲ ಕಳೆದೋಗಿದೆ ಸರ್. 3 ದಿನಗಳಿಂದ ಬೆಟ್ಟಗುಡ್ಡಗಳಲ್ಲಿ ಇದ್ದುಕೊಂಡು ಬೆಟ್ಟ ಹತ್ತಿ ಏನೋ ಗಂಜಿ ಕೇಂದ್ರಕ್ಕೆ ಬಂದಿದ್ದೀವಿ ಸರ್. ನೆನ್ನೆ ಬೆಳಿಗ್ಗೆ ಪರಿಸ್ಥಿತಿ ತುಂಬಾ ಗಂಭೀರ ಸ್ಥಿತಿ ಇದೆ ಸರ್. ಓಕೆ ಮೇಡಮ್, ನೀವೀಗ ಸದ್ಯ ಯಾವ ನಿರಾಶ್ರಿತ ಕೇಂದ್ರದಲ್ಲಿದ್ದೀರಿ? ಜೊತೆಗೆ ನಿಮ್ಮ ಫ್ಯಾಮಿಲಿ ಹೇಗೆ ನಿಮ್ಮ ಮನೆಯಿಂದ ಹೊರಗಡೆ ಬರಬೇಕಾದ್ರೆ ನಿಮ್ಮ ಮನೆ ಹತ್ರ ಎಲ್ಲ ಯಾವ ರೀತಿಯಾಗಿತ್ತು ಮೇಡಮ್? ನೀವು ಬರಬೇಕಾದ್ರೆ ಮಳೆ ಎಷ್ಟು ಮಟ್ಟಿಗಿತ್ತು, ಏನೇನು ತೊಂದರೆಗಳನ್ನು ಅನುಭವಿಸಿದ್ರಿ ಅಂತ? ನಮ್ಮ ಮನೆ ಹತ್ತಿರ ಫುಲ್ಲು ಗುಡ್ಡ ಕುಸಿದು ನೀರು ಫುಲ್ಲು ಗುಡ್ಡ ಕುಸಿತ ಆಗಿ ಮೇಲೆ ನಿಲ್ಲಕ್ಕೆ ಸಾಧ್ಯ ಇಲ್ಲ ಸರ್. ಮನೆ ಹತ್ತಿರ ನಿಲ್ಲುವಂತ ಪರಿಸ್ಥಿತಿ ಇರ್ತಿಲ್ಲ ಸರ್. ಹೇಳಿ ಕೇಳಿಸ್ತಿದೆ ಸರಸ್ವತಿ ಅವರೇ. ಹಾಗೆ ಅಲ್ಲಿಂದ ಮನೆ ಇಲ್ಲದ ಸ್ಥಿತಿಯಿರೋದು ಮನೆಯಿಂದ ಹೊರಗೆ ಬಂದು ಗುಡ್ಡದ ಬದಿ ಬೇರೆ ಸ್ಪಾಟಲ್ಲಿ ನಿಂತು ನಾವು ಹೊರಗಡೆ 3 ದಿನಗಳ ಕಾಲ ಬೆಟ್ಟ ಸೈಡಲ್ಲಿ ನಿಂತು ಕಾಲ ಕಳೆದು ಬಂದಿದ್ದೀವಿ ಸರ್ ಈ ಗಂಜಿ ಕೇಂದ್ರಕ್ಕೆ ಸರ್. ಓಕೆ, ಇನ್ನು ನಿಮ್ಮ ಊರ ಹೆಸರೇನು ಮೇಡಮ್? ಜೊತೆಗೆ ನಿಮ್ ಜೊತೆ ಎಷ್ಟು ಜನ ಇದ್ರು? ರಕ್ಷಣೆ ಯಾವ ರೀತಿಯಾಗಿ ಆಯ್ತು? ಅಂದ್ರೆ ಮಳೆ ಜಾಸ್ತಿ ಆಗಿರೋದ್ರಿಂದ ನೀವು ಸಾಕಷ್ಟು ದೂರ ನಡ್ಕೊಂಡೇ ಬಂದಿರಬೇಕಾಗುತ್ತೆ ಅಂತ ಅನ್ಸುತ್ತೆ. ಹೌದು ಸರ್, ಸಾಕಷ್ಟು ದೂರ ಅಂತ ಹೇಳಿದ್ರೆ ಸಖತ್ ಇದು ಬೆಟ್ಟ ಸರ್. ಬೆಟ್ಟ ಅಂತ ಹೇಳಿದ್ರೆ ಹತ್ತುವ ಪರಿಸ್ಥಿತಿ ಇಲ್ಲ ಅಂತ, ದಾರಿ ಇಲ್ಲ ಅಂತ ಒಂದು ಕಡಿದಾದ ಬೆಟ್ಟದ ಅಲ್ಲಿ ಹತ್ತಿಕೊಂಡು ಬಂದಿದೆ ಸರ್. ಈ ಮಕ್ಕಳು ಮತ್ತು ವೃದ್ಧರನ್ನೆಲ್ಲ ಹತ್ತಿಸ್ಕೊಂಡು ಹೇಗೋ ಮೇಲೆ ತಲುಪಿ ಬಿಟ್ಟಿದ್ದೀವಿ ಸರ್. ಜೀವ ರಕ್ಷಣೆ ನಾವೇ ಮಾಡ್ಕೊಂಡಿದ್ದೀವಿ ಸರ್. ಮತ್ತೆ ಯಾರು ಬಂದಿಲ್ಲ ಆ ಕಡೆಗೆ, ಯಾರು ಸ್ಪಂದಿಸಲೇ ಇಲ್ಲ ಸರ್. ನೀವೀಗ ಇದಿರಲ್ಲ ನಿರಾಶ್ರಿತ ಶಿಬಿರ ಏನಿದೆ, ಅಲ್ಲಿ ಎಷ್ಟು ಜನ ಇದ್ದಾರೆ ಈಗ? ಜೊತೆಗೆ ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ, ಅವ್ರಿಗೆಲ್ಲ ಔಷಧಿ ಆಹಾರದ ಒಂದು ವ್ಯವಸ್ಥೆ ಇದೆಯಾ ಅಲ್ಲಿ? ಅದೆಲ್ಲ ಇದೆ ಸರ್, ಸಿಗ್ತಾ ಇದೆ ಸರ್. 400ಕ್ಕಿಂತಲೂ ಹೆಚ್ಚು ಇಲ್ಲಿ ಜನರಿದ್ದಾರೆ. ಸಣ್ಣ ಪುಟ್ಟ ಮಕ್ಕಳಿದ್ದಾರೆ ಸರ್, ವೃದ್ಧರಿದ್ದಾರೆ ಸರ್. ಎಲ್ಲ ವ್ಯವಸ್ಥೆಯೂ ಇದೆ. ಮುಂದೆ ನಮ್ಮ ತಾತ್ಕಾಲಿಕ ವ್ಯವಸ್ಥೆಯನ್ನು ಬೇಡ ಸರ್. ಓಕೆ, ಈಗ ಒಂದು ವಾರದ ಹಿಂದೆ ಈ ರೀತಿಯಾದಂತಹ ಒಂದು ನಿರೀಕ್ಷೆ ಕೂಡ ಇರಲಿಲ್ಲ ಈ ರೀತಿ ಬರ್ಬೋದು ಮಳೆ ಅಂತ. ಸೊ ನೀವು ಬರ್ತಿರ್ಬೇಕಾದ್ರೆ ಆನ್ ದ ವೇ ದಾರಿಯಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇತ್ತು? ಜೊತೆಗೆ ಚಿಕ್ಕ ಮಕ್ಕಳೆಲ್ಲ ಇರಬೇಕಾದ್ರೆ ಮತ್ತೆ ವಯಸ್ಸಾದಂಥವ್ರು ಅವ್ರಿಗೆಲ್ಲ ಯಾವ ರೀತಿಯಾದಂತಹ ಕಷ್ಟ ಆಯ್ತು ಅಂತ ಸರಸ್ವತಿ ಅವರೇ? ಕಷ್ಟ ಇದೆ, ಮಳೆಯಲ್ಲಿ ನಡೆಯಲಿಕ್ಕೆ ಆಗ್ತಾ ಇರಲಿಲ್ಲ ಸರ್. ಹೇಗೆ ಬಂದಿದೆ ಅಂತ ನಮಗೇನೆ ಗೊತ್ತಿಲ್ಲ ಸರ್. ಹೇಗೆ ಬಂದು ತಲುಪಿದೀವಿ ಅಂತ ನಮಗೇನೆ ಗೊತ್ತಿಲ್ಲ ಸರ್.
ಈಗ ಕೊಡಗಿನಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ಮಳೆ ಆಗ್ತಾ ಇರುತ್ತೆ. ಅದೇ ರೀತಿಯಾಗಿ ಮಳೆ ಜಾಸ್ತಿ ಆಗಿರೋದು ನಮಗೆಲ್ಲ ಗೊತ್ತಿರುವಂತ ವಿಚಾರ. ಈಗ ಇಂಥ ಮಳೆ ನೋಡಿರ್ತೀರಿ. ಸೊ ನಿಮ್ಮ ಒಂದು ಪರಿಸ್ಥಿತಿಗಳನ್ನ ನೀವೇ ಹೇಳ್ಬೋದು, ನೀವೇನೇನು ಫೇಸ್ ಮಾಡಿದ್ರಿ ಅಂತ. ಏನಂತ ಹೇಳುವಂತ ಪರಿಸ್ಥಿತಿ ಅಲ್ಲ ನಮ್ಮ ಸ್ಪಾಟ್. ಆದ್ರೆ ಹಿಂದೆ ಯಾವತ್ತಾದ್ರೂ ಈ ರೀತಿಯಾಗಿ ಮಳೆ ನೋಡಿದ್ರ ನೀವು? ಈ ರೀತಿ ನಿಮ್ಮ ಒಂದು ಲೈಫ್ ನಲ್ಲಿ ಈ ಹಿಂದೆ ಕೊಡಗಿನಲ್ಲಿ ಈ ರೀತಿಯಾದಂತ ಮಳೆ ಯಾವತ್ತಾದ್ರೂ ನೋಡಿದ್ರ ನೀವು? ನನಗೆ ಸಾಧಾರಣ 45 ವರ್ಷದಲ್ಲಿ ಇಲ್ಲ ಸರ್, ನೋಡ್ಲೇ ಇಲ್ಲ ಸರ್, ಇದೇ ಫಸ್ಟ್. ಇಂಥ ಮಳೆ ನನ್ನ ಜೀವಮಾನದಲ್ಲಿ ಕಂಡಿಲ್ಲ ಸರ್. ಸೊ ಅದೇ ರೀತಿಯಾಗಿ ನಿಮ್ಮ ಸಂಬಂಧಿಕರು ಯಾರ್ಯಾರೆಲ್ಲ, ಅಂದ್ರೆ ನಿಮ್ಮ ಅಕ್ಕಪಕ್ಕ ಮನೆಯವರು ಎಲ್ಲರೂ ಕೂಡ ಈಗ ಅದೇ ಒಂದೇ ಶಿಬಿರದಲ್ಲಿ ಇದ್ದೀರಾ ಹೇಗೆ ಅಂತ? ಅವರೆಲ್ಲ ಯಾವ ರೀತಿಯಾದಂತಹ ತೊಂದರೆಗಳನ್ನ ಅನುಭವಿಸ್ತಿದ್ದಾರೆ ಹೇಗೆ ಅಂತ? ಇಲ್ಲ ಸರ್, ಬೇರೆ ಬೇರೆ ಕಡೆ ಇದ್ದಾರೆ ಸರ್, ಇನ್ನೂ ಬರ್ತಾನೆ ಇದ್ದಾರೆ ಸರ್. ಅಲ್ಲಿಂದ ನಮ್ಮ ಅಲ್ಲಿ ಉಳ್ಕೊಂಡಿರುವಂತ ಸ್ವಲ್ಪ ವೃದ್ಧರೆಲ್ಲ ಇದ್ದಾರೆ, ಅವ್ರು ಇನ್ನೂ ತಲುಪಿಲ್ಲ ಸರ್ ಗಂಜಿ ಕೇಂದ್ರಕ್ಕೆ. ಏನು ಗಂಜಿ ಕೇಂದ್ರಕ್ಕೆ ಬಂದಿಲ್ಲ ಅವರು? ಇಲ್ಲ ಸರ್, ತಲುಪಿಲ್ಲ ಸರ್ ಆ ಸ್ಪಾಟ್ ಇಂದ. ಅವರಿಗೆ ನಡಿಲಿಕ್ಕೆ ಆಗೋದಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. ಕೆಲವರು ಅದೇ ಜಾಗದಲ್ಲಿ ಇದ್ದಾರೆ, ಕೆಲವರು ಮನೆಗಳಲ್ಲಿ. ವಯಸ್ಸಾದವರೆಲ್ಲ ಕರ್ಕೊಂಡು ಬರುವಂತ ಪರಿಸ್ಥಿತಿ ಇಲ್ಲ ಸರ್. ಇನ್ನೊಂದು ಪ್ರಮುಖವಾದಂತ ಪ್ರಾಬ್ಲಮ್ ಏನಂತಂದ್ರೆ ಪವರ್ ಇಲ್ಲ, ಕರೆಂಟ್ ಸದ್ಯಕ್ಕೆ ಎಲ್ಲ ಕಡೆ ಕಟ್ ಆಗಿದೆ ಅಂತ ಅನ್ಸುತ್ತಲ್ವಾ? ಜೊತೆಗೆ ನೆಟ್ವರ್ಕ್ ಕೂಡ ಸಿಗ್ತಿಲ್ಲ ಅನ್ನೋದು, ಮೊಬೈಲ್ ನೆಟ್ವರ್ಕ್. ಯಾರಿಗಾದ್ರೂ ಕಾಲ್ ಮಾಡೋಣ ಅಂತ ಹೇಳಿದ್ರೆ ಯಾವ್ದು ಕರೆಂಟ್ ಇಲ್ಲ ಸರ್, ರೋಡ್ ಇಲ್ಲ, ಯಾವುದಿಲ್ಲ ಸರ್. ಏನು ಜನಸಂಪರ್ಕವೇ ಇಲ್ಲ ಅಂತ ಪರಿಸ್ಥಿತಿ ಆಗಿದೆ ಸರ್. ಓಕೆ, ಈಗ ನಿಮ್ಮ ಮನೆಗೆ ಈಗ ಏನು ಶಿಬಿರ ಇದ್ದೀರಾ ಅಲ್ಲಿಂದ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಮೇಡಮ್? ನಮ್ಮದು ಸಾಧಾರಣ ಒಂದು 13 ಕಿಲೋಮೀಟರ್ ಇರ್ಬೋದು ಸರ್. ಓಕೆ, 13 ಕಿಲೋಮೀಟರ್ ಅಂದ್ರೆ ನೀವು ಬರ್ತಿರ್ಬೇಕಾದ್ರೆ ಏನಾದ್ರೂ ವಾಹನದ ವ್ಯವಸ್ಥೆ ಇತ್ತಾ? ಅಲ್ಲಿಂದ ನೀವು ನಡ್ಕೊಂಡೇ ಬರ್ಬೇಕಾಯ್ತಾ ಹೇಗೆ ಅಂತ? ಯಾಕಂದ್ರೆ ಮಳೆಯಲ್ಲಿ ನಡ್ಕೊಂಡ್ ಬರೋದೇ ಕಷ್ಟ, ಅದರಲ್ಲಿ ಸಾಕಷ್ಟು ಗುಡ್ಡ ಕುಸಿತ ಕೂಡ ಆಗ್ತಿದೆ ಅಲ್ಲಿ. ಸೊ ಅದೆಷ್ಟು ಕಷ್ಟ ಆಗಿತ್ತು ಅಂತ ಅಲ್ಲಿಂದ ಇಲ್ಲಿಗೆ ರೀಚ್ ಆಗೋದು? ಹೌದು ಸರ್, ಸರ್ ಬೆಟ್ಟದಿಂದ ಮೇಲೆ ಬಂದ ಮೇಲೆ ಸುಮಾರು ಮಡಿಕೇರಿಗೆ ಹತ್ತಿರ ಹೊರಗೆ ಇದು ಪೊಲೀಸ್ನವರೆಲ್ಲ ಸೇರಿ ಒಂದು ವ್ಯವಸ್ಥೆ ಮಾಡಿದ್ದಾರೆ ಸರ್. ಮತ್ತೆ ಅಲ್ಲೇ ಆ ಕಡೆ ನಡ್ಕೊಂಡೇ ಬಂದ ಸರ್, ಬೇರೆ ವ್ಯವಸ್ಥೆ ಇಲ್ಲ ಸರ್, ಸಿಕ್ಕಿಲ್ಲ ಸರ್. ಓಕೆ, ಧನ್ಯವಾದ ಸರಸ್ವತಿ ಅವರು ಮಾತನಾಡಿದ್ದಕ್ಕೆ. ಇದು ಸರಸ್ವತಿ ಅವರು ಮಾತನಾಡ್ತಾ ಇದ್ರು. ನಿಜಕ್ಕೂ ಒಂದು ರೀತಿಯಾದಂತಹ ಶಾಕಿಂಗ್ ಮೋಡ್ ಇದು. ಯಾಕಂದ್ರೆ ಆ ಒಂದು ಇದರಿಂದಲೇ ಹೊರಬರಕ್ಕೆ ಆಗೋದು ಕಷ್ಟ, ಯಾಕಂದ್ರೆ ಅಷ್ಟೆಲ್ಲ ಫೇಸ್ ಮಾಡಿರ್ತಾರೆ. 13 ಕಿಲೋಮೀಟರ್ ಅಂತಂದ್ರೆ ಆಲ್ಮೋಸ್ಟ್ ಅವರ ಗಂಜಿ ಕೇಂದ್ರದಿಂದ ಏನಿದೆ ಅಲ್ಲಿಂದ ಅವ್ರ ಮನೆಗೆ 13 ಕಿಲೋಮೀಟರ್. ಸಾಕಷ್ಟು ಶಾರ್ಟ್ ಕಟ್ಗಳನ್ನ ಗುಡ್ಡಗಳ ಮೂಲಕ ದಾರಿ ಮಾಡಿಕೊಂಡು ಅಲ್ಲಿ ಬಂದಿರ್ತಾರೆ. ಇದು ಸದ್ಯಕ್ಕೆ ಮಡಿಕೇರಿಯ ಪರಿಸ್ಥಿತಿ. ಸರಸ್ವತಿ ಅವರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು ಏನೇನೆಲ್ಲ ಫೇಸ್ ಮಾಡಿದ್ರು ಅವರು ಅಂತ. ಸೊ ಈಗಾಗಲೇ ಸಾಕಷ್ಟು ಗಂಜಿ ಕೇಂದ್ರಗಳನ್ನ ಓಪನ್ ಮಾಡಲಾಗಿದೆ. ಜೊತೆಗೆ ಮನೆ ಮಠವನ್ನ ಕಳೆದುಕೊಂಡಂಥವರು ಈಗ ಕೆಲವೊಬ್ರು ತಮ್ಮ ರಿಲೇಟಿವ್ಗಳ ಮನೆಗೆ ಹೋಗ್ತಾ ಇದ್ರೆ, ಬಹಳಷ್ಟು ಮಂದಿ ಈಗ ನಿರಾಶ್ರಿತ ಶಿಬಿರಗಳನ್ನೇ ಅವಲಂಬಿಸಬೇಕಾದಂಥ ಒಂದು ಪರಿಸ್ಥಿತಿ. ಹೆಬ್ಬಟ್ಟಗೇರಿ, ಅದ್ರ ಮಕ್ಕಂದೂರು ಎಲ್ಲ ಕಡೆ ಕೂಡ. ಇನ್ನು ಮಡಿಕೇರಿಯ ಕಾಲೂರಿನಲ್ಲಿ 50 ಜನ ಸಿಲುಕಿದ್ದಂಥವ್ರನ್ನ ರಕ್ಷಣೆ ಮಾಡಲಾಗಿದೆ ಅನ್ನೋದು ಬ್ರೇಕಿಂಗ್ ನ್ಯೂಸ್ ಇದೀಗ ಬರ್ತಾ ಇರೋದು. ಕಾಡಿನ ಕಾಲು ದಾರಿಯಲ್ಲೇ ಅವರು ಹೋಗಿ, ಕಾಲ್ದಾರಿ ಏನಿದೆ ಅಲ್ಲೇ ಹೋಗಿ ಈಗ ರಕ್ಷಣಾ ಪಡೆ ಅವರನ್ನ ರಕ್ಷಿಸಿದೆ. ಕಾಲ್ದಾರಿಯಲ್ಲೇ ಹೋಗಿ NDRF ಸಿಬ್ಬಂದಿಯಿಂದ ಈಗ ಸುಮಾರು 50 ಜನರ ರಕ್ಷಣೆ ಆಗಿದೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಈಗ ಕಾಲುದಾರಿಯನ್ನ ನೋಡ್ತಾ ಇದ್ರಿ, ಕಾಡಿನ ಮಧ್ಯೆ ಇರುವಂತಹ ಕೆಲವೊಂದು ದಾರಿಗಳಿರುತ್ತೆ, ಅಲ್ಲಿ ಹೋಗಿ ಈಗ ಯಾರೆಲ್ಲ ಆಪತ್ತಿನಲ್ಲಿದ್ರು ಅವರ ರಕ್ಷಣೆ ಆಗಿದೆ. 9 ತಿಂಗಳ ಗರ್ಭಿಣಿ ಬೆಟ್ಟದ ಮೇಲೆ ಸಿಲುಕಿರುವಂತಹ ಒಂದು ಶಂಕೆ ವ್ಯಕ್ತವಾಗಿರೋದು ಬಹಳ ಆತಂಕಕಾರಿಯಾದಂತಹ ವಿಚಾರ ಇದು. ಕಾಡಿನಲ್ಲಿ ಸುಮಾರು 15 ಕಿಲೋಮೀಟರ್ ದೂರ ನಡೆದು ಈಗ NDRF ಸಿಬ್ಬಂದಿ ರಕ್ಷಣೆಯನ್ನ ಮಾಡಿದ್ದಾರೆ. ಕಾಲೂರಿನಲ್ಲಿ ಗರ್ಭಿಣಿಯೊಬ್ರು ಈಗ ಸಿಲುಕಿದ್ದಾರೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಗರ್ಭಿಣಿ ಅವ್ರಿಗೆ ಈಗಾಗಲೇ ಈ ಮಂತ್ನಲ್ಲೇ ಡೇಟ್ ಅನ್ನ ಕೂಡ ಕೊಡಲಾಗಿತ್ತಂತೆ, ಡೆಲಿವರಿ ಡೇಟ್ ಅನ್ನ. ಇಂತಹ ಸಂದರ್ಭದಲ್ಲಿ ಮಳೆ ಬಂದಿರೋದು ನಿಜಕ್ಕೂ ಆ ಒಂದು ಕುಟುಂಬದ ಪರಿಸ್ಥಿತಿಯನ್ನ ಇನ್ನಷ್ಟು ಒಂದು ಆತಂಕಕ್ಕೆ ದೂಡಿದೆ. ಸದ್ಯಕ್ಕೆ ಸಂಪೂರ್ಣವಾಗಿ ಮೇನ್ ರೋಡ್ಗಳು ಆಲ್ಮೋಸ್ಟ್ ಬಂದಾಗಿದ್ದರಿಂದ ನೀವೀಗ ಏನು ಕಾಲುದಾರಿಗಳನ್ನು ನೋಡ್ತಾ ಇದ್ರಿ, ಸಾಮಾನ್ಯವಾಗಿ ಮಲೆನಾಡು ಕೊಡಗು ಪ್ರದೇಶಗಳಲ್ಲಿ ಇಂತಹ ಒಂದು ಕಾಲುದಾರಿಗಳಿರುತ್ತೆ. ಮೇನ್ ರೋಡ್ಗಳನ್ನು ಹೊರತುಪಡಿಸಿ ಆ ಒಂದು ಕಾಲುದಾರಿಗಳನ್ನು ಗುರುತಿಸಿ ಎಂಥ ದಾರಿಗಳಲ್ಲಿ ಹೋದ್ರೆ ಅಲ್ಲಿ ರೀಚ್ ಆಗ್ಬೋದು, ಅದು ಕೂಡ ಬಹಳ ಕಷ್ಟ. ಏನಾದರೂ ಅಲ್ಲಿನ ಸ್ಥಳೀಯರಾದ್ರೆ ಒಂದಷ್ಟು ಮಾಹಿತಿ ಇರುತ್ತೆ, ಈ ರಸ್ತೆಯಲ್ಲಿ ಹೋದ್ರೆ ನಾವು ರೀಚ್ ಆಗ್ತೀವಿ ಅಂತ. ಆದರೆ NDRF ಸಿಬ್ಬಂದಿ ಬಹುತೇಕ ಅಲ್ಲಿಗೆ ಹೊಸದಾಗಿರೋದ್ರಿಂದ ಅವರು ಕೂಡ ಸಾಧ್ಯವಾದಷ್ಟು ರೀತಿಯಲ್ಲಿ ಈ ರೀತಿಯಾದಂಥ ಕಾಡು ದಾರಿ ನೀವೇನೀಗ ನಮ್ಮ ನ್ಯೂಸ್ 18 ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದೀರಿ, ಈ ರೀತಿಯಾಗಿ ಇಂತಹ
ದುರ್ಗಮ ಪರಿಸ್ಥಿತಿಯಲ್ಲಿ ಕಾಡಿನ ನಡುವೆ ಹೋಗಿ ಅಲ್ಲಿ ರಕ್ಷಣೆ ಆಗ್ತಿದೆ. ನಾವು ಕೂಡ ಅಲ್ಲಿನ ಲೈವ್ ಗ್ರೌಂಡ್ ರಿಯಾಲಿಟಿ ಎಷ್ಟು ಕಷ್ಟವಾಗಿದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇದೀವಿ. ಕಾಡಿನ ನಡುವೆ ದಾರಿಯನ್ನ ಮಾಡಿಕೊಂಡು ಇದೀಗ ಹೋಗ್ತಿರೋದು. ನಿರಂತರವಾಗಿ ನ್ಯೂಸ್ 18 ಈ ರೀತಿಯಾಗಿ ಈಗ ಸುದ್ದಿಯನ್ನ ತೋರಿಸ್ತಾ ಇದೆ ನಿಮಗೆ. ಕೇವಲ ಸುದ್ದಿ ಮಾತ್ರವಲ್ಲ, ಕೆಲವೊಂದು ಕಡೆ ಯಾವ ರೀತಿಯಾಗಿ ಅಲರ್ಟ್ ಆಗಿರಬೇಕು, ಎಲ್ಲೆಲ್ಲಿ ಆತಂಕದ ಪರಿಸ್ಥಿತಿ ಇದೆ ಅದನ್ನ ಕೂಡ ಅಲರ್ಟ್ ಮಾಡುವಂತ ಕೆಲಸವನ್ನ ಕೂಡ ನಾವು ಮಾಡ್ತಾ ಇದ್ದೀವಿ. ಈಗ ಜೊತೆಗೆ ಕಾಡಿನ ನಡುವೆ ನಮ್ಮ ಈಗ ಪ್ರತಿನಿಧಿಗಳು ಕೂಡ ಸಾಕಷ್ಟು ಜನ ಕೇವಲ ಮೈನ್ ರೋಡ್ಗಳು ಮಾತ್ರವಲ್ಲ, ಒಂದು ಕಾಲುದಾರಿಗಳೇನಿದಾವೆ ಅಲ್ಲೂ ಕೂಡ ಅಲ್ಲಿ ನಾವು ತೋರಿಸ್ತಿದ್ದೇವೆ. ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಅನ್ನು ಕೂಡ ಮಡಿಕೇರಿ ಸಮೀಪ ಇರುವಂತಹ ಕಾಲೂರಿನಲ್ಲಿ ಸುಮಾರು 150 ಜನ ಈಗಾಗಲೇ ಸಿಲುಕಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಇದೆ. ಇದರ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಮಾಡೋಕೆ ಹೊರಟಿದೆ ನ್ಯೂಸ್ 18 ಕನ್ನಡ. ನೀವು ನೋಡ್ತಾ ಇರಬಹುದು, ಇದೇ ಒಂದು ಕಾಲೂರಿಗೆ ಹೋಗುವಂತಹ ಒಂದು ಕಾಡಿದು. ಇದೇ ಒಂದು ಕಾಡಿನ ಮುಖಾಂತರವಾಗಿ ಆ ಒಂದು ಜನ ಇರುವಂತಹ ಪ್ರದೇಶಕ್ಕೆ ಹೋಗ್ಬೇಕಾಗಿರುತ್ತೆ. ಸುಮಾರು 5ಕ್ಕೂ ಅಧಿಕ ಕಿಲೋಮೀಟರ್ ಇದೇ ರೀತಿ ಕಾಡಿನಲ್ಲಿ ಹೋಗ್ಬೇಕಾಗಿರುತ್ತೆ. ಇನ್ನು ನಮ್ಮ ಒಂದು ಕ್ಯಾಮ್ರಾದ ಮುಂದೆ ನೀವು ನೋಡ್ತಾ ಇರ್ಬೋದು, NDRF ನ ಸಿಬ್ಬಂದಿಯವರು ಕೂಡ ಅಷ್ಟೇ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ. ಅವರು ಕೂಡ ಇಲ್ಲಿ ಸಿಲುಕಿರುವಂತಹ 150 ಜನರನ್ನ ರಕ್ಷಣೆ ಮಾಡೋಕೆ ಅಂತಾನೆ ಈಗಾಗಲೇ ಹೋಗ್ತಿದ್ದಾರೆ. ನಾವು ದಾರಿ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿಯಲ್ಲಿ ಈ ಒಂದು ದಾರಿ ಇದೆ ಅಂತ. ಚಪ್ಪಲಿಗಳು ಸರಿ ರೀ ಸರಿ ಅವ್ರೆ ಅಲ್ಲಿ ರೆಕಾರ್ಡ್ ಆಗಿದೆಯಲ್ಲ ಮಾತಾಡ್ತಾರೆ ಅಲ್ಲ. ನೆಕ್ಸ್ಟ್ ಅಲ್ಲಿ ಕಾಣಿಸಿದಾಗ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಇದು ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್. ನಮ್ಮ ಪ್ರತಿನಿಧಿ ಮಂಜುನಾಥ್, ಈಗ ಏನು ಕಾಲೂರಿಗೆ ಹೋಗುವಂತ ಒಂದು ದಾರಿ ಅದು ಮೇನ್ ರೋಡ್ ನಲ್ಲಿ ಹೋಗೋದಕ್ಕೆ ಸಾಧ್ಯವಿಲ್ಲ, ಹಾಗಾಗಿ ಒಂದಷ್ಟು ಕಾಲುದಾರಿಗಳನ್ನ ಹುಡುಕೊಂಡು ಈಗ ನಮ್ಮ ತಂಡ ಕೂಡ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ನಿಮಗೆ ನೇರವಾಗಿ ಗ್ರೌಂಡ್ ರಿಪೋರ್ಟ್ ನ ಯಾವ ರೀತಿಯಾಗಿದೆ, ಎಷ್ಟು ದುಸ್ತರವಾಗಿದೆ ಅಲ್ಲಿ ಅಂತ ಪರಿಸ್ಥಿತಿಯನ್ನ ನಿಮ್ಮ ಮುಂದೆ ಕಣ್ಣಿನ ಮುಂದೆ ಇಡುವಂತಹ ಒಂದು ಪ್ರಯತ್ನ. ಹೀಗೆ ನ್ಯೂಸ್ 18 ನ ಗ್ರೌಂಡ್ ರಿಪೋರ್ಟ್ ನಲ್ಲಿ ನಮ್ಗೆ ಗೊತ್ತಾಗ್ತಿರುವಂತದ್ದು ನೋಡ್ತಾ ಇರಬಹುದು ನೀವು. ಸಿಬ್ಬಂದಿಯವರು ಕೂಡ ಅಷ್ಟೇ ರಕ್ಷಣೆ ಮಾಡೋಕೆ ಆತರದಿಂದ ಹೋಗ್ತಿದ್ದಾರೆ. ಯಾಕಂದ್ರೆ ಸುಮಾರು 150 ಜನ ಅಲ್ಲಿ ಸಿಗಾಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಇನ್ಫಾರ್ಮೇಶನ್ ಸಿಕ್ಕಿದೆ. ಜೊತೆಗೆ ಅಲ್ಲೊಬ್ಬ ಗರ್ಭಿಣಿ ಕೂಡ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಸಿಕ್ಕಂತ ಹಿನ್ನೆಲೆಯಲ್ಲಿ ಅವರು ಕೂಡ ಅಷ್ಟೇ ಬರದಿಂದ ಒಂದು ರಕ್ಷಣಾ ಕಾರ್ಯಕ್ಕೆ ಮುಂದಾಗ್ತಿರುವಂತಹದ್ದು. ಹೀಗೆ ಸುಮಾರು 1 ಗಂಟೆಯ ಕಾಲ ಕಾಡಿನಲ್ಲಿ ಸುತ್ತಾಡಿದಂತಹ ರಕ್ಷಣಾ ಸಿಬ್ಬಂದಿಗೆ ಕೊನೆಯದಾಗಿ ಕಾಣಿಸುತ್ತೆ ಅಲ್ಲಿ ಕೆಲವೊಂದು ಮನೆಗಳು, ಅಂದ್ರೆ ಬಹುತೇಕ ಇಲ್ಲಿಯೇ ಆ ಒಂದು ಜನ ಸಿಲುಕಿರುವಂತ ಒಂದು ಸಾಧ್ಯತೆ. ಹೀಗೆ ಸುಮಾರು 1.5 ಗಂಟೆಗಳ ಕಾಲ ಕಾಡಿನಲ್ಲಿ ಸುತ್ತಾಡಿದಂತಹ ರಕ್ಷಣಾ ಸಿಬ್ಬಂದಿಗೆ ಕೊನೆಯದಾಗಿ ಒಂದು ಸಣ್ಣ ಕ್ಲೂ ಸಿಗುತ್ತೆ. ಅಲ್ಲಿ ನೀವು ನೋಡ್ತಾ ಇರ್ಬೋದು, ರಕ್ಷಣಾ ಸಿಬ್ಬಂದಿಯವರು ಕೂಡ ಅಲ್ಲಿ ಕಾಣ್ತಿರುವಂತಹ ಮನೆಗಳ ಸಮೀಪವೇ ಜನ ಸಿಲುಕಿರುವಂತ ಒಂದು ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಹೇಳ್ತಿದ್ದಾರೆ. ಇದರ ಜೊತೆಗೆ ನೀವು ನೋಡ್ತಾ ಇರ್ಬೋದು, ನೀರಿನ ಮಟ್ಟ ಕೂಡ ಅಷ್ಟೇ ಮಳೆಯ ರಭಸಕ್ಕೆ ಬೆಟ್ಟದ ಮೇಲಿಂದ ನೀರು ಹರಿಯುತ್ತಿರುವಂತಹ ದೃಶ್ಯಾವಳಿಗಳು ಕೂಡ ನೀವು ನೋಡ್ತಾ ಇರ್ಬೋದು. ಇದೇ ನೀರಿನ ಒಂದು ಪ್ರಮಾಣ ನಿನ್ನೆಯಿಂದಲೂ ಬರ್ತಿರುವಂತಹ ಒಂದು ಕಾರಣಕ್ಕೆ ಈ ಒಂದು ಪ್ರಾಂತ್ಯದಲ್ಲಿದ್ದಂತಹ ಅಂದ್ರೆ ಕಾಲೂರು ಪ್ರಾಂತ್ಯದಲ್ಲಿರುವಂತಹ ಸುಮಾರು 5ಕ್ಕೂ ಅಧಿಕ ಮನೆಗಳು ನೀರಿನಲ್ಲಿ ಕೊಚ್ಚಿ ಹೋಗಿರೋದ್ರ ಬಗ್ಗೆ ಈಗಾಗಲೇ ಒಂದು ಮಾಹಿತಿಯನ್ನು ಕೂಡ ಈಗ ರಕ್ಷಣಾ ಸಿಬ್ಬಂದಿಯವರು ಹೇಳ್ತಿದ್ದಾರೆ. ನೀವು ಆ ಒಂದು ಎಡಭಾಗದ ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇರಬಹುದು ನೀರು ಯಾವ ರೀತಿ ಹರಿತಾ ಇದೆ ಅಂತ. ಬಹುತೇಕ ಇದನ್ನ ನೋಡಿದ್ರೆ ಅನ್ಸುತ್ತೆ ಇಲ್ಲಿ ಯಾವುದೋ ಒಂದು ರೀತಿಯಂತಹ ಅವಘಡ ಸಂಭವಿಸಿಯೇ ಇರುತ್ತೆ ಅಂತ. ನೀವು ನೋಡ್ತಾ ಇರಬಹುದು ನೀರು ಕೂಡ ಅಷ್ಟೇ ಸರಾಗವಾಗಿ ನಿನ್ನೆಯಿಂದಲೂ ಇದೇ ರೀತಿ ಹರಿತಾ ಇದೆ. ಜೊತೆಗೆ ಬೆಟ್ಟದ ಮೇಲಿಂದ ನೀರು ಬರ್ತಿರುವಂತಹ ಕಾರಣಕ್ಕೆ ಬೆಟ್ಟದ ತುದಿ ಭಾಗದಲ್ಲಿ ಇದು ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ಗ್ರೌಂಡ್ ರಿಪೋರ್ಟ್ ಕಾಲೂರಿಗೆ ಹೋಗುವಂತಹ ರಸ್ತೆ, ಕಾಲೂರಲ್ಲಿ ಈಗಾಗಲೇ ತುಂಬು ಗರ್ಭಿಣಿ ಒಬ್ಬರು ಸಿಲುಕಿದ್ದಾರೆ ಅನ್ನೋ ಒಂದು ಆತಂಕದ ವಿಚಾರ ಕೂಡ ಇದೆ. ಅದನ್ನ ಫಾಲೋ ಅಪ್ ಮಾಡ್ತಾ ನ್ಯೂಸ್ 18 ಕನ್ನಡ NDRF ಸಿಬ್ಬಂದಿ ಏನು ಹೋಗ್ತಿದ್ದಾರೆ, ಅದೇ ದಾರಿಯಲ್ಲಿ ನಮ್ಮ ಪ್ರತಿನಿಧಿ ಕೂಡ ಅಲ್ಲಿನ ಒಂದು ರಿಯಾಲಿಟಿ ಏನಿದೆ, ಫಸ್ಟ್ ಚಿತ್ರಣ ಯಾವ ರೀತಿಯಾಗಿ ಕಷ್ಟ ಇದೆ, ಅಷ್ಟು ಸುಲಭವಾಗಿಲ್ಲ ರೆಸ್ಕ್ಯೂ ಆಪರೇಷನ್ ಅನ್ನೋದು ಅಂತ, ಅದರ ಒಂದು ಕಠಿಣತೆ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ಅಲ್ಲಿ ತೋರಿಸ್ತಾ ಇದ್ದಾರೆ. ಮತ್ತೆ ಯಾವಾದ್ರೂ ಮನೆಗಳು ಕೊಚ್ಚಿ ಹೋಗಿದೆಯಾ, ಹೇಗೆ? ಸುಮಾರು ಮನೆಗಳು ಹೋಗಿದೆ. ಇದು ಹೋಗಿದೆ ಅಂತ ಹೇಳಿದ್ರೆ ಆ ಸೈಡ್ ತುಂಬಾ ಮನೆ ಹೋಗಿದೆ. ಮತ್ತೆ ಮರ ಗಿರ ಎಲ್ಲ ನಮ್ಮ ಗದ್ದೆ ಎಲ್ಲ ಮುಚ್ಚಿ ಹೋಗಿ ಎಲ್ಲ ಮರ ಗಿರ ಎಲ್ಲ ಬಂದು ನೋಡಕ್ಕಾಗುದಿಲ್ಲ, ಗದ್ದೆ ಎಲ್ಲ ನೋಡಕ್ಕಾಗುದಿಲ್ಲ. ಮತ್ತೆ ಆ ಕಡೆ ಈ ಕಡೆ ಹೋಗಕ್ಕೂ ಏನೂ ಆಗುದಿಲ್ಲ.
ಅಷ್ಟು ಕಷ್ಟ ಇದೆ. ಓಕೆ, ಇನ್ನೊಬ್ರು ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನು ಕೂಡ ಕೇಳಿ ತಿಳ್ಕೊಂಡ. ಸರ್, ನೀವು ಈಗ ಎಲ್ಲಿ ಹೋಗ್ತಿದ್ರಾ, ಮತ್ತೆ ಇಲ್ಲಿ ಏನಾದ್ರು ಅಂತಹ ಅಂದ್ರೆ ಸಾವು ನೋವು ಏನಾದ್ರು ಸಂಭವಿಸಿದೆ, ಮತ್ತೆ ಎಷ್ಟು ಮನೆಗಳು ಕೊಚ್ಚಿ ಹೋಗಿದೆ? ಸಾವು ನೋವು ಆಗಿಲ್ಲ ಸರ್. ಈಗ ನಮ್ಮ ಇಲ್ಲಿ ಪ್ರಕಾರ ಮಳೆ ಜಾಸ್ತಿ ಆಗ್ಬಿಟ್ಟು ಫುಲ್ ಹೊಳೆ ಇದಾಗಿದೆ. ಮತ್ತೆ ನಮ್ಮ ತೋಡ ಫುಲ್ ಅರ್ಧ ಗದ್ದೆ ಎಲ್ಲ ನೋಡೋಕ್ಕಾಗೋದಿಲ್ಲ, ಬರೆ ಬಂದಿದೆ. ಮನೆ ಅದೇ ಅಪಾಯ ಸ್ಥಿತಿ, ಸುಮಾರು ಮನೆಗಳು ನಮ್ಮ ಊರಲ್ಲಿ ಬಿದ್ದೋಗಿದೆ. ಅದೇ ಅಪಾಯ ಸ್ಥಿತಿ ಇದ್ದೀವಿ. ಒಂದು ವಾರದಿಂದ ಈ ಥರ ಸಿಕ್ಕಾಕೊಂಡು ಈಗ ಅಲ್ಲಿಗೆ ನೀವು ಗಾಡಿ ಮೂಲಕ ಮಡಿಕೇರಿಗೆ ಹೋಗ್ಬೇಕು. ಓಕೆ, ಇದು ಕಾಲೂರಿನ ಜನತೆ ಹೇಳಿರುವಂತದ್ದು. ಸುಮಾರು 1 ವಾರಗಳಿಂದಲೂ ಕೂಡ ಅಷ್ಟೇ ಮಳೆಯ ಜೊತೆ ನಾವು ಸಿಲುಕಾಕೊಂಡಿದ್ವಿ. ಜೊತೆಗೆ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಕೂಡ ಗೊತ್ತಾಗಿಲ್ಲ. ಇವತ್ತು ಸ್ವಲ್ಪ ವರ್ಣ ಬಿಟ್ಟಿರೋದ್ರಿಂದ ನಾವು ಇವತ್ತು ಮಡಿಕೇರಿಗೆ ಹೋಗ್ತೇವೆ ಅಂತ ಹೇಳ್ತಿರುವಂತದ್ದು. ಇದು ನಾವು ಇನ್ನೊಂದು ದೃಶ್ಯಗಳಲ್ಲಿ ಕೂಡ ನಾವು ನೋಡ್ತಾ ಇರ್ಬೋದು. ಅಂದ್ರೆ ಪುಟ್ಟ ಮಕ್ಕಳನ್ನು ಕೂಡ ಅಷ್ಟೇ ಹಿಡ್ಕೊಂಡು ಅವ್ರು ಈಗಾಗಲೇ ಮಡಿಕೇರಿಯ ಕಡೆ ಹೋಗ್ತಿದ್ದಾರೆ. ಯಾಕಂದ್ರೆ ಬಹುತೇಕ ಅವರು ವಾಸವಾಗಿದ್ದಂತಹ ಮನೆ ಎಲ್ಲವೂ ಕೂಡ ಅಷ್ಟೇ ಜಲಾವೃತವಾಗಿದೆ. ಯಾಕಂದ್ರೆ ಅವರು ಬೆಟ್ಟದ ಮೇಲಿದ್ದಂತ ಒಂದು ಕಾರಣಕ್ಕೆ, ಬೆಟ್ಟದ ಮೇಲಿಂದ ಬಂದಂತ ನೀರು ನೇರವಾಗಿ ಅದು ಮನೆಗಳ ಮೇಲೆ ಬಂದಂತ ಒಂದು ಕಾರಣಕ್ಕೆ ಅವರು ಇಲ್ಲಿಂದ ಬೇರೆ ಕಡೆ ಹೋಗ್ತಿದ್ದಾರೆ. ನಾವು ಅವ್ರನ್ನೇ ಕೇಳ್ತೀವಿ. ಮೇಡಮ್, ನೀವು ಎಷ್ಟು ವರ್ಷದಿಂದ ಇಲ್ಲಿ ವಾಸವಾಗಿದ್ರಿ, ಜೊತೆಗೆ ಇವತ್ತು ಏನೆಲ್ಲ ರೀತಿಯಂತ ಒಂದು ತೊಂದರೆಗಳನ್ನ ಅನುಭವಿಸ್ತಾ ಇದ್ರಿ? ನಾನೊಂದು 11 ವರ್ಷದಿಂದ ಇಲ್ಲಿ ಇದ್ದೀವಿ ನಾವು. ಆದರೆ ಇಷ್ಟು ವರ್ಷ ಇಂಥ ಪ್ರಾಬ್ಲಮ್ ನಮ್ಮಲ್ಲಿ ಆಗಿತ್ತಿಲ್ಲ. ಸ್ವಲ್ಪ ಬರೆ ಬೀಳೋದು ಹಂಗೆಲ್ಲ ಆಗಿತ್ತು, ಇಷ್ಟು ಇದು ಎಲ್ಲ ಆಗಿಲ್ಲ. ಅಲ್ಲೆಲ್ಲ ರೋಡೆಲ್ಲ ಬ್ಲಾಕ್ ಆಗಿ 1 ತಿಂಗಳ ಮೇಲೇ ಆಗಿದೆ, ಮೇನ್ ರೋಡೆಲ್ಲ. ಇದು ಹೊಳೆ ಎಲ್ಲ ಇದು ಬರೆ ಎಲ್ಲ ಜರ್ದು ಬಂದು ಹೊಳೆ ಎಲ್ಲ ಬ್ಲಾಕ್ ಆಗಿ ನಮ್ಮ ರೋಡೆಲ್ಲ ಕುಸಿದು ಹೋಗಿ ನಮಗೆ ದಾಟ್ಲಿಕ್ಕೆ ಪರಿಸ್ಥಿತಿನೇ ಇರಲಿಲ್ಲ. 1 ವಾರದಿಂದ ವಿಪರೀತ ಮಳೆ, ಅವೆಲ್ಲ ಸಿಕ್ಕಾಕೊಂಡು ತುಂಬಾ ಪರದಾಡಿದ್ವಿ. ಓಕೆ, ಇನ್ನು ತುಂಬಾ ಜನ ಏನಾದ್ರು ಇದಾರ ಅಲ್ಲಿ, ಮತ್ತೆ ಅವರು ಯಾವ ರೀತಿ ಬೇರೆ ಕಡೆ ಏನಾದ್ರು ಹೋಗಕ್ಕೆ ಅವಕಾಶ ಇದೆಯಾ, ಹೇಗೆ? ಸುಮಾರು ಜನರನ್ನ ಇದ್ ಮಾಡಿದ್ದಾರೆ. ನಿನ್ನೆ ಸಾಯಂಕಾಲದವ್ರು ಮನೆ ಒಳಗೆಲ್ಲ ಒಬ್ಬರು ಇಬ್ರು ಬರೋದಿಲ್ಲ, ಇಂಥ ವ್ಯವಸ್ಥೆಯಲ್ಲಿ ಹಾಗೆ ನಡ್ಕೊಂಡು ಅಲ್ಲಿ ಗಂಟ ಹೋಗೋದು ಅಂತ ಹೇಳೋರು ಇದ್ದಾರೆ. ವಯಸ್ಸಾದವರು ಎಲ್ಲ ಬರ್ತಾ ಇದ್ದಾರೆ ಹಿಂದ್ಗಡೆ ಕರ್ಕೊಂಡು. ಮೇಡಮ್, ಈಗ ನಾವು ಕೂಡ ಇದೇ ಒಂದು ಕಾಡಲ್ಲಿ ನಡ್ಕೊಂಡು ಬಂದು ಸುಮಾರು 2.5 ಕಿಲೋಮೀಟರ್ ಬಂದ್ವಿ. ನಾವು ಹೋಗೋದು ತುಂಬಾ ಕಷ್ಟ ಆಗ್ತಿದೆ. ನಾವೇ ಒಂದೊಂದ್ಸಲ ಬೀಳ್ತಾ ಇದೀವಿ. ನೀವು ಆ ಪುಟ್ಟ ಮಗುನ ಹಾಕೊಂಡು ಹೆಂಗ್ ಹೋಗ್ತೀರಾ ಈ ಒಂದು ಕಾಡಲ್ಲಿ? ಏನ್ ಮಾಡೋದು, ಈಗ ನಾವು ಬದುಕಲ್ಬೇಕು ಅಂತ ಹೇಳಿದ್ರೆ ಹೋಗ್ಲೇಬೇಕಲ್ಲ. ಹಾಗಾಗಿ ಇಂಥ ಪರಿಸ್ಥಿತಿ ಬಂದಿದೆ ಅಲ್ಲ ಈ ವರ್ಷ ಹಿಂಗೆ ಆಗಿರೋದು ನಮ್ಗೆ. ಓಕೆ, ಇದು ಕಾಲೂರಿನಲ್ಲಿ ವಾಸವಾಗಿರುವಂತಹ ಜನರು ಹೇಳುವಂತಹದ್ದು. ಸುಮಾರು 1 ವಾರಗಳಿಂದಲೂ ಕೂಡ ಅಷ್ಟೇ ಸತತವಾಗಿ ಇದೇ ರೀತಿಯಂತ ಮಳೆ ಬೀಳ್ತಿತ್ತು. ಜೊತೆಗೆ ನಾವು ಮನೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಅಂತಹ ಒಂದು ಸಂಕಷ್ಟವನ್ನು ನಾವು ಅನುಭವಿಸಿದ್ವಿ. ಆದ್ರೆ ಇವತ್ತು ಇಲ್ಲೇ ಇದ್ರೆ ನಮ್ಮ ಪ್ರಾಣಕ್ಕೆ ಕುತ್ತಾಗುತ್ತೆ ಅನ್ನುವಂತ ಒಂದು ಕಾರಣಕ್ಕೆ ನಾವು ಇವತ್ತು ಇಲ್ಲಿಂದ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಜೊತೆಗೆ ಪುಟ್ಟ ಮಕ್ಕಳನ್ನು ಕೂಡ ನೀವು ನೋಡಿದ್ರಿ. ಆ ಒಂದು ಪುಟ್ಟ ಮಗುವನ್ನು ಕೂಡ ತಗೊಂಡವರು ಈ ಒಂದು ಕಾಡಿನಿಂದ ಹೊರಗಡೆ ಹೋಗ್ತಾರೆ. ಯಾಕಂದ್ರೆ ನಾವು 2.5 ಕಿಲೋಮೀಟರ್ ಒಂದು ಕಾಡಿನಲ್ಲಿ ನಡ್ಕೊಂಡು ಬಂದ್ವಿ. ನಾವು ನಡ್ಕೊಂಡು ಬರ್ತಿದ್ದಂತ ಸಂದರ್ಭದಲ್ಲಿ ನಾವೇ ಕೂಡ 2-3 ಬಾರಿ ಜಾರಿ ಬಿದ್ದಿದ್ವಿ. ಅಂತಹದ್ರಲ್ಲಿ ಆ ಒಂದು ಪುಟ್ಟ ಕಂದಮ್ಮನ ಇಟ್ಕೊಂಡಂತಹ ತಾಯಿ ಈ ಒಂದು ಕಾಡಿನಲ್ಲಿ 2.5 ಕಿಲೋಮೀಟರ್ ಹೋಗುವಂತಹ ಒಂದು ಅನಿವಾರ್ಯ ಸ್ಥಿತಿ ಇವತ್ತು ಕೊಡಗಿನಲ್ಲಿ ಉದ್ಭವವಾಗಿದೆ. ಹೀಗೆ ಕಾಡಿನ ಮುಖಾಂತರವಾಗಿ ಸುಮಾರು 3 ಕಿಲೋಮೀಟರ್ ಹೋದಂತಹ ಬಳಿಕ ಏನು ಕಾಲೂರಿನ ಗ್ರಾಮದಲ್ಲಿ ವಾಸವಾಗಿದ್ದಂತಹ ಜನರು ಒಬ್ಬೊಬ್ಬರಾಗಿ ಈಗಾಗಲೇ ಬೇರೆ ಕಡೆ ಬರ್ತಿರುವಂತದ್ದು ನೀವೊಂದು ದೃಶ್ಯಾವಳಿಯಲ್ಲಿ ಕೂಡ ನೀವು ನೋಡ್ತಾ ಇರಬಹುದು. ಬಹುತೇಕ ಸುಮಾರು 80 ವರ್ಷದ ಒಬ್ಬ ವೃದ್ಧೆ ಕೂಡ ಅಷ್ಟೇ ಈಗಾಗಲೇ ಆ ಒಂದು ಕಾಲೂರಿನಿಂದ ಈಗಾಗಲೇ ಬೇರೆ ಕಡೆ ಕೂಡ ಹೋಗ್ತಿದ್ದಾರೆ. ಬಹುತೇಕ ಅವರು ಕೂಡ ಸುಮಾರು 1 ವಾರದಿಂದಲೂ ಕೂಡ ಅಷ್ಟೇ ಈ ಒಂದು ಮಳೆಯ ಆರ್ಭಟಕ್ಕೆ ಹೊರಗಡೆ ಕೂಡ ಬಂದಿರಲಿಲ್ಲ. ಇವತ್ತು ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆ ಆಯಿತು. ಜೊತೆಗೆ ರಕ್ಷಣಾ ಸಿಬ್ಬಂದಿಯವರು ಕೂಡ ಅಷ್ಟೇ ಬರೋದು ತಡ ಆಗಿದ್ದಂತ ಒಂದು ಕಾರಣಕ್ಕೆ ಅವರೇ ಈಗ ಬೇರೆ ಕಡೆ ಹೋಗೋದಕ್ಕೆ ಕೂಡ ಬಂದಿದ್ದಾರೆ. ಅವ್ರನ್ನೂ ಕೂಡ ಮಾತನಾಡ್ಸೋಕೆ ಪ್ರಯತ್ನ ಮಾಡೋಣ. ಅಜ್ಜಿ, ನೀವು ಸುಮಾರು ಎಷ್ಟು ದಿನದಿಂದ ಮಳೆ ಬೀಳ್ತಿದೆ, ಮತ್ತೆ ಏನೆಲ್ಲ ಸಮಸ್ಯೆಗಳಾಯ್ತು ಇಷ್ಟು ದಿನ? 2 ತಿಂಗಳು ಮಳೆ ಆಗಿ ಅಷ್ಟು ಕಷ್ಟದಲ್ಲಿದ್ದೇವೆ ನಾವು. ಮನೆ ಬಿದ್ದು ಹೋಯ್ತಂತ ಅದು ಒಳ್ಳೆ ಬಂದಿದೆ, ಅದನ್ನ ನೋಡ್ಕೊಂಡು ಇದ್ದಿದ್ದು ನಾವು. ಅಜ್ಜಿ, ನಾವೇ ನಡ್ಕೊಂಡ್ ಬರಕ್ ಆಗಿಲ್ಲ ಈ ಕಾಡಲ್ಲಿ, ನೀವು ಹೋಗಕ್ ಆಗುತ್ತಾ? ಮತ್ತೆ ಏನ್ರಲ್ಲಿ ಹೋಗ್ತೀರಾ ಈಗ? ಏನು ಮಾಡಲು ಹೋಗೋದೇ ಇರಲ್ಲ, ಮಕ್ಕಳೆಲ್ಲ ಹೋಗ್ತಿರಲ್ಲ. ಅದಕ್ಕೆ ನಾನು ಮನೇಲಿ ಇರ್ತೀನಿ ಹೇಳುವಾಗ ಮಕ್ಕಳು ಬಿಡಕ್ಕಿಲ್ಲ, ಅದಕ್ಕೆ ಬಂದಿದ್ದು. ಎಲ್ಲಿಗೆ ಹೋಗ್ತಿದ್ದೀರಾ ಅಜ್ಜಿ ನೀವೀಗ? ಮಡಿಕೇರಿಯಲ್ಲಿ ಮೆಣಸು ಉಂಟು, ಅಲ್ಲಿಗೆ. ಓಕೆ, ಇದು ಅಜ್ಜಿ ಹೇಳುವಂತಹ ಮಾತು. ಅಂದ್ರೆ ನಾನು ಇಲ್ಲೇ ಇರ್ತೀನಿ ಅಂದ್ರೂ ಕೂಡ ಅಷ್ಟೇ ನನ್ನ ಮಕ್ಕಳನ್ನ ನನ್ನ ಬಿಡ್ತಿಲ್ಲ, ಯಾವುದೇ ಕಾರಣಕ್ಕೂ ಇಲ್ಲಿ ಇರೋದು ಬೇಡ, ಜೊತೆಗೆ ಮಡಿಕೇರಿಗೆ ಹೋಗೋಣ ಅನ್ನುವಂತಹ ಮಾತನ್ನು ಮಕ್ಕಳು ಕೂಡ ಹೇಳ್ತಿದ್ದಾರೆ. ಆ ಒಂದು ಕಾರಣಕ್ಕೆ ನನ್ನ ಕೈಲಿ ಆಗದಿದ್ರು ಕೂಡ ಅಷ್ಟೇ ನಾನು ಆ ಒಂದು ಮಕ್ಕಳ ಒಂದು ಸಹಾಯದಿಂದ ಈ ಒಂದು ಪ್ಲೇಸ್ನಿಂದ ನಾನು ಮಡಿಕೇರಿಗೆ ಹೋಗ್ತಾ ಇದ್ದೀನಿ. ನನಗೂ ಕೂಡ ಹೋಗೋಕ್ಕಾಗಲ್ಲ, ನಡೆಯೋಕ್ಕೂ ಕೂಡ ಆಗಲ್ಲ. ಅಂತಹದ್ರಲ್ಲಿ ಈ ಒಂದು ದಟ್ಟವಾದಂತಹ ಕಾಡಿನ ಮುಖಾಂತರವಾಗಿ ನಾನು ಮಡಿಕೇರಿಗೆ ಹೇಗೆ ಹೋಗ್ಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ ಅನ್ನುವಂತಹ ಒಂದು ಮಾತನ್ನು ಕೂಡ ಈಗಾಗಲೇ ಆ ಅಜ್ಜಿ ಕೂಡ ಹೇಳಿರುವಂತದ್ದು ನೀವು ನೋಡಿದ್ದೀರಾ.
ಎಸ್, ಇದು ನ್ಯೂಸ್ 18 ಗ್ರೌಂಡ್ ರಿಯಾಲಿಟಿಯನ್ನ ನಿಮಗೆ ಮುಂದಿಡ್ತಾ ಇರೋದು. ನಿಜಕ್ಕೂ ಅವರು ಅಚ್ಚಿಯವರು ಮಾತನಾಡ್ತಿರ್ಬೇಕಾದ್ರೆ ಬಹಳಷ್ಟು ಒಂದು ನೋವಿನ ವಿಚಾರ ಅದು. ಅದೇ ರೀತಿಯಾಗಿ ಅಲ್ಲಿಂದ ಹೊರಬರೋದೇ ಬಹಳ ಸಾಮಾನ್ಯವಾಗಿ ಯುವಕರಿಗೆ ಕೈಕಾಲು ಗಟ್ಟಿ ಇರುವಂಥವ್ರಿಗೆ ಅಲ್ಲಿಂದ ಹೊರಬರೋದು ಕಷ್ಟ. ಅಂಥ ಒಂದು ಪರಿಸ್ಥಿತಿಯಲ್ಲಿ ವೃದ್ಧರು ಅಲ್ಲಿ ಸಿಲ್ಕೊಂಡಿರೋದನ್ನ ನೋಡಿದ್ರೆ ನಿಜಕ್ಕೂ ನ್ಯೂಸ್ 18 ಕನ್ನಡ NDRF ಜೊತೆಗೆ ನಿಮಗೆ ಅಲ್ಲಿನ ಪರಿಸ್ಥಿತಿಯನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ನಾವು ಕೂಡ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಒಂದು ಪುಟ್ಟ ಮಗುವನ್ನು ಕೂಡ ನೀವು ನೋಡಿದ್ರಿ. ಮಂಜುನಾಥ್ ಅವರು ಮಾತನಾಡ್ತಾ ಇದ್ರು, ನಮ್ಮ ಪ್ರತಿನಿಧಿ. ನ್ಯೂಸ್ 18 ಈಗ NDRF ಜೊತೆಗೆ ಕಾಲೂರಿನಲ್ಲಿ ನೇರ ಪ್ರಸಾರವನ್ನು ನಿಮಗೆ ತೋರಿಸ್ತಾ ಇತ್ತು. ಯಾವ ರೀತಿಯಾಗಿತ್ತು ಅಂತ ಅಲ್ಲಿ ಪರಿಸ್ಥಿತಿ, ಬಹಳಷ್ಟು ಜನರನ್ನ ಅಲ್ಲಿನ ಹೊರತರುವಂಥ ಪ್ರಯತ್ನ ಆಗ್ತಿದೆ. ನೀರು ಹರಿತಾ ಇದನ್ನು ಕೂಡ ನೋಡ್ತಾ ಇರಬಹುದು. ಇದೇ ಒಂದು ನೀರು ಹರಿತಿರುವಂತಹ ಒಂದು ಸ್ಥಳ ಏನಿದೆ, ಆ ಒಂದು ಸ್ಥಳದಲ್ಲಿ ಸುಮಾರು 5 ಮನೆಗಳು ಕೊಚ್ಚಿ ಹೋಗಿದಾವೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಕೊಟ್ಟರು. ಈಗಲೂ ನಾನು ಈಗ ಒಂದು ಕಾಲೂರಿನಲ್ಲಿರುವಂತಹ ನೈಜ ಸ್ಥಿತಿ ಹೇಗಿದೆ, ಅಲ್ಲಿನ ಜನ ಯಾವ ರೀತಿ ಪರದಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದನ್ನು ಕೂಡ ಅಷ್ಟೇ ನಿಮಗೆ ವಿಸ್ತೃತವಾಗಿ ಕೂಡ ತೋರಿಸ್ತೀವಿ ಇವತ್ತು. ಅದರ ಜೊತೆಗೆ ಏನು ಈಗಾಗಲೇ ನೀವು ನೋಡಿದ್ವಿ, ಸುಮಾರು 1 ವಾರದಿಂದಲೂ ಕೂಡ ಇಲ್ಲಿ ಬಿಡದೆ ಮಳೆ ಸುರಿತಾ ಇದೆ. ಜೊತೆಗೆ ನಾವು ಇಲ್ಲಿ ಇರೋದಕ್ಕೂ ಕೂಡ ಕಷ್ಟ ಆಗ್ತಿದೆ. ಆ ಒಂದು ಕಾರಣಕ್ಕೆ ನಾವು ಇಲ್ಲಿಂದ ಹೋಗ್ತಾ ಇದೀವಿ ಅಂತ ಸಾಕಷ್ಟು ಜನ ಹೋದ್ರು. ಜೊತೆಗೆ ಮುದುಕೀರಾಗಿರ್ಬೋದು ಮತ್ತು ಪುಟ್ಟ ಮಕ್ಕಳನ್ನು ಕೂಡ ಇಟ್ಕೊಂಡು ಅವ್ರು ಈ ಒಂದು ಕಾಡಿನ ಮುಖಾಂತರವಾಗಿ ನಡ್ಕೊಂಡು ಹೋಗ್ತೀವಿ ಅಂತ ಹೋದ್ರು. ಯಾಕಂದ್ರೆ ಕಾಡಿನಲ್ಲಿ ಬರೋದಕ್ಕೆ ನಮ್ಗೆ ಅಷ್ಟೊಂದು ಈಸಿ ಇರಲಿಲ್ಲ. ಅಂತಹದ್ರಲ್ಲಿ ಒಬ್ಬ ಮುದುಕಿ ಆಗಿರ್ಬೋದು ಅಥವಾ ಪುಟ್ಟ ಮಗುವನ್ನೆತ್ತಂತ ತಾಯಿ ಆಗಿರ್ಬೋದು, ಆ ಒಂದು ಮಗು ಆಗಿರ್ಬೋದು, ಹೇಗೆ ಅವರು ಮಡಿಕೆಗೆ ಸೇರ್ತಾರೆ ಅನ್ನೋದಂತದ್ದೇ ಈಗ ಒಂದು ಯಕ್ಷ ಪ್ರಶ್ನೆ ಆಗಿ ಉಳಿದಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರಾಚಾರ್ಯ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಮಡಿಕೇರಿ. ಕಾಲೂರಿನಲ್ಲಿ ಭಾರಿ ಮಳೆ ಬೀಳ್ತಿರುವಂತ ಒಂದು ಕಾರಣಕ್ಕೆ ಮನೆಯಿಂದ ಹೊರಗಡೆ ಬರದಂತ ಪರಿಸ್ಥಿತಿ ಕೂಡ ಅಷ್ಟೇ ಇಲ್ಲಿ ಉದ್ಭವ ಆಗಿತ್ತು. ನೀವು ಈ ಒಂದು ದೃಶ್ಯಾವಳಿಯಲ್ಲಿ ಕೂಡ ನೀವು ನೋಡ್ತಾ ಇರಬಹುದು. ಇದೇ ಒಂದು ಸೇತುವೆ ಏನಿದೆ ಬಹುತೇಕ 1 ವಾರದಿಂದಲೂ ಕೂಡ ಅಷ್ಟೇ ಮುಳುಗಡೆಯಾಗಿದ್ದಂತ ಒಂದು ಕಾರಣಕ್ಕೆ ಆ ಕಡೆ ಇರುವಂತಹ ಜನರು ಯಾರೂ ಕೂಡ ಅಷ್ಟೇ ಮನೆಯಿಂದ ಹೊರಗಡೆ ಕೂಡ ಬಂದಿರಲಿಲ್ಲ. ಕಾರಣ ಇಷ್ಟೇ, ಏನು ಈ ಒಂದು ಸೇತುವೆ ಮೇಲ್ಭಾಗದಲ್ಲಿ ನೀರು ಹರಿತಿದ್ದಂತ ಒಂದು ಕಾರಣಕ್ಕೆ ಏನಾದ್ರೂ ಅಹಿತಕರ ಘಟನೆಗಳಾಗ್ಬೋದು ಅಥವಾ ಕೊಚ್ಚಿ ಹೋಗುವಂತ ಸಂಭವ ಇರಬಹುದು ಅನ್ನುವಂತ ಒಂದು ಕಾರಣಕ್ಕೆ ಮನೆಯಿಂದ ಯಾರೂ ಕೂಡ ಅಷ್ಟೇ ಹೊರಗಡೆ ಬಂದಿರಲಿಲ್ಲ. ಈಗ ಏನು ಬಹುತೇಕ ಇವತ್ತು ಮುಂಜಾನೆಯಿಂದಲೂ ಕೂಡ ಅಷ್ಟೇ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಕಡಿಮೆ ಆಗಿದೆ. ಜೊತೆಗೆ ನೀರು ಕೂಡ ಅಷ್ಟೇ ಈ ಒಂದು ಸೇತುವೆ ಕೆಳಭಾಗದಲ್ಲಿ ಹರಿಯುತ್ತಿರುವಂತಹ ಒಂದು ಕಾರಣಕ್ಕೆ ಒಬ್ಬೊಬ್ಬರಾಗಿ ಏನು ಕುಟುಂಬ ಸಮೇತರಾಗಿ ಈ ಒಂದು ಜಾಗದಿಂದ ಬೇರೆ ಕಡೆಗೆ ಹೋಗೋದಕ್ಕೆ ಈಗಾಗಲೇ ಬರ್ತಿದ್ದಾರೆ. ಜೊತೆಗೆ ಇವತ್ತು ಬಹುತೇಕ ಕಳೆದ 1 ಗಂಟೆಯಿಂದಲೂ ಕೂಡ ಸುಮಾರು 20ಕ್ಕೂ ಅಧಿಕ ಕುಟುಂಬದವರು ಈ ಒಂದು ಕಾಲೂರಿನಿಂದ ಮಡಿಕೇರಿಯ ಕಡೆಗೆ ಈಗಾಗಲೇ ಹೆಜ್ಜೆಯನ್ನು ಹಾಕ್ತಿದ್ದಾರೆ. ಅದಿಷ್ಟೇ ಅಲ್ಲದೇನು ಕಳೆದ 1 ವಾರದಿಂದಲೂ ಕೂಡ ಅಷ್ಟೇ ಮಹಿಳೆಯರಾಗಿರ್ಬೋದು, ಮುದುಕರಾಗಿರ್ಬೋದು, ಎಲ್ಲರೂ ಕೂಡ ಅಷ್ಟೇ ಮನೆಯ ಒಳಭಾಗದಲ್ಲಿದ್ದರು. ಮನೆಯ ಹೊರಗಡೆ ಕೂಡ ಯಾರು ಬಂದಿರಲಿಲ್ಲ. ಅಷ್ಟರ ಮಟ್ಟಿಗೆ ವರ್ಣನ ಆರ್ಭಟ ಕೂಡ ಏನು ಕೊಡಗಿನಲ್ಲಿತ್ತು. ಈಗ ನೀವು ನೋಡ್ತಾ ಇರ್ಬೋದು, ಒಬ್ಬೊಬ್ಬರಾಗಿ ಏನು ಕಾಲೂರಿನಿಂದ ಮಡಿಕೇರಿಯ ಕಡೆಗೆ ಹೊರಟೋಕೆ ಎಲ್ಲ ರೀತಿಯಂತ ಸಿದ್ಧತೆಗಳನ್ನು ಕೂಡ ಮಾಡ್ಕೊತಿದ್ದಾರೆ. ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಕೂಡ ಈಗ ನಾವು ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡೋಣ. ಸರ್, ಸುಮಾರು 1 ವಾರದಿಂದಲೂ ಕೂಡ ಅಷ್ಟೇ ನೀವು ಮನೆಯಿಂದ ಹೊರಗಡೆನೂ ಬಂದಿರಲಿಲ್ಲ ಅಂತಿದ್ರು. ಈಗ ಮಳೆ ಕಡಿಮೆ ಆಗಿರೋದಕ್ಕೆ ಏನಾದ್ರು ಹೋಗ್ತಿದ್ರಾ ಅಥವಾ ಏನು? ಮಳೆ ಕಡಿಮೆ ಆಗಿದ್ದಕ್ಕೆ ಹೋಯ್ತಾ ಇದ್ದೀವಿ ಮಡಿಕೇರಿಗೆ. ಎಲ್ಲ ನಮ್ಮ ರಿಲೇಷನ್ ಅವರೆಲ್ಲ ಇಲ್ಲೇ ಇರೋ ಕಾರಣದಿಂದ ನಾನು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಮಡಿಕೇರಿಗೆ. ಅಲ್ಲಿಂದ ಬೆಂಗಳೂರಿಗೋ ಎಲ್ಲಿಗೋ ಇದು ಮಾಡ್ತಾ ಇದ್ದೀವಿ. ಸರ್, ಕಳೆದ 1 ವಾರದಿಂದಲೂ ಮಳೆ ಬೀಳ್ತಾ ಇದೆ. 1 ವಾರದಿಂದ ನೀವು ಯಾವೆಲ್ಲ ರೀತಿಯಂತ ತೊಂದರೆಗಳನ್ನ ಇಲ್ಲಿ ಅನುಭವಿಸಿದ್ರಿ? ಏನಿಲ್ಲ, ಊಟ ಇಲ್ಲ, ಏನಿಲ್ಲ, ಕಷ್ಟದಲ್ಲಿ ಮಡಿಕೇರಿಗೆ ಹೋಗಂಗಿಲ್ಲ, ಏನಿಲ್ಲ, ಹಂಗೇನೆ ನಾವು ಇಲ್ಲಿ ಇದ್ದೀವಿ. ಹಂಗೇನೆ ಇದಕ್ಕೆ ಸರ್, ಈಗ ನೀವು ಯಾವ ಒಂದು ಜಾಗದಲ್ಲಿ ಹೋಗ್ತೀರಾ? ಯಾಕಂದ್ರೆ ನಾವು ಕೂಡ ಅಷ್ಟೇ ಒಂದು ಕಾಡಿನ ಮುಖಾಂತರವಾಗಿ ಬಂದ್ವಿ. ಸುಮಾರು 3 ಕಿಲೋಮೀಟರ್ ಒಬ್ಬರಿಂದ ಒಬ್ರು ನಡ್ಕೊಂಡು ಹೋಗ್ಬೇಕಾದಂತಹ ಒಂದು ದಾರಿಗಳು ಈ ಒಂದು ಕಾಡಿನಲ್ಲಿ ಇರೋದು. ಈಗ ನೀವು ಯಾವ ಒಂದು ಮಾರ್ಗವಾಗಿ ಹೋಗ್ತೀರಾ? ಅದೇ ದಾರಿಯಲ್ಲಿ ನಾವು ಹಂಗೇನೆ ಹೋಗ್ಬೇಕಾಗುತ್ತೆ ಅಷ್ಟೇ. ಸರ್, ಮತ್ತೊಂದು ಈ ಒಂದು ಕಾಡಿನಲ್ಲಿ ನಿಮ್ಗೆ ಜಾಗ ಗೊತ್ತಿದೆ, ಯಾಕಂದ್ರೆ ಒಂದು ವೇಳೆ ತಪ್ಪಿಸ್ಕೊಂಡ್ರೆ ಮತ್ತೆ ಒಂದು ಕಾಡಿನಲ್ಲೇ ಸುತ್ತಾಗಬೇಕಾಗಿರುತ್ತೆ. ಅಂತದ್ರಲ್ಲಿ ನೀವು ಯಾವ ಮೊದಲೇ ಏನಾದ್ರು ಈ ಒಂದು ಕಾಡಿನಲ್ಲಿ ಒಂದು ಜಾಗ ಗೊತ್ತಿದೆ? ಹಿಂಗೆ ಗೊತ್ತಾಗುತ್ತಲ್ಲ, ಒಂದು ಈ ಕಡೆಯಿಂದ ಹೋದ್ರೆ ಹೋಗ್ಬೋದು ಅಂತೇಳಿ ಹಂಗೆ ನಾವು ಹೋಗ್ತಾ ಇರ್ತೀವಿ. ಓಕೆ, ಇದು ಇಲ್ಲಿದ್ದಂತಹ ಸ್ಥಳೀಯರಿರುವಂತದ್ದು. ಕಳೆದ 1 ವಾರದಿಂದಲೂ ಕೂಡ ಅಷ್ಟೇ ಸಾಕಷ್ಟು ಸಂಖ್ಯೆ ರೀತಿಯಲ್ಲಿ ಮಳೆ ಬರ್ತಿದ್ದಂತ ಒಂದು ಕಾರಣಕ್ಕೆ ಮನೆಯಿಂದಲೂ ಕೂಡ ಅಷ್ಟೇ ನಾವು ಹೊರಗಡೆ ಬಂದಿರಲಿಲ್ಲ. ಆದ್ರೆ ಇವತ್ತು ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆ ಆಯಿತು. ಆ ಒಂದು ಕಾರಣಕ್ಕೆ ನಾವು ಇಲ್ಲಿಂದ ಮಡಿಕೇರಿಗೆ ಹೋಗ್ತಾ ಇದೀವಿ ಅನ್ನುವಂತಹ ಮಾತನ್ನು ಕೂಡ ಇಲ್ಲಿದ್ದಂತಹ ಸ್ಥಳೀಯರು ಹೇಳ್ತಿದ್ದಾರೆ. ಅದಿಷ್ಟೇ ಅಲ್ಲದೇನು, ನಾವಿವಾಗ ಯಾವ ಒಂದು ಮಾರ್ಗವಾಗಿ ಅಂದ್ರೆ ಈ ಒಂದು ಕಾಡಿನ ಮಾರ್ಗವಾಗಿ ಬಂದ್ವೋ ಅದೇ ಒಂದು ಕಾಡಿನ ಮಾರ್ಗವಾಗಿ ಕೂಡ ನಾವು ಹೋಗ್ತೀವಿ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಇದೇ ಒಂದು ನೀರು ಹರಿತಿರುವಂತದ್ದು ನೋಡ್ತಾ ಇರ್ಬೋದು. ಕಳೆದ 1 ವಾರದಿಂದಲೂ ಕೂಡ ಅಷ್ಟೇ ಈ ಒಂದು ಸೇತುವೆಯ ಮೇಲ್ಭಾಗದಲ್ಲಿ ನೀರು ಹರಿತಾ ಇತ್ತು. ಅದಷ್ಟೇ ಅಲ್ಲದೇನು ಆ ಒಂದು ಬೆಟ್ಟ ಕೂಡ ಏನ್ ಕಾಣ್ತಾ ಇದೆ ನೀವು, ಆ ಒಂದು ಬೆಟ್ಟದ ಮೇಲ್ಭಾಗದಿಂದಲೂ ಕೂಡ ನೀರು ಹರಿದು ಬಂದಂತ ಒಂದು ಕಾರಣಕ್ಕೆ ಸೇತುವೆ ಸಂಪೂರ್ಣವಾಗಿ
ಮುಳುಗಡೆ ಆಗಿತ್ತು. ಆದ್ರೆ ಇವತ್ತು ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ ಕೊಡಗಿನಲ್ಲಿ ಅಂತ ಹೇಳ್ಬೋದು. ಯಾಕಂದ್ರೆ ಮಳೆಯ ಪ್ರಮಾಣ ಇದು ನಮ್ಮ ಪ್ರತಿನಿಧಿ ಮಂಜುನಾಥ್ ಗ್ರೌಂಡ್ ರಿಯಾಲಿಟಿ ಏನಿದೆ ಅದನ್ನು ನಿಮಗೆ ತೋರಿಸಿರೋದು. ಜೊತೆಗೆ ನಾವು ಕೂಡ ಕೊಡಗಿನ ಒಂದು ಸಂತ್ರಸ್ತರ ವಿಚಾರವಾಗಿ ನಮ್ಮ ಒಂದು ಹೆಲ್ಪಿಂಗ್ ಹ್ಯಾಂಡ್ ಅನ್ನ ಒಂದು ಅಭಿಯಾನವನ್ನು ಕೂಡ ನಡೆಸ್ತಾ ಇದ್ದೀವಿ. ನೀವು ಕೂಡ ಕೈ ಜೋಡಿಸಬಹುದು. ಬನ್ನಿ ಕೊಡಗು ಕಾಪಾಡೋಣ ಈ ಒಂದು ಅಭಿಯಾನವನ್ನ ನಡೆಸ್ತಾ ಇದ್ದೀವಿ. ಕೊಡಗು ನೆರೆ ಸಂತ್ರಸ್ತರಿಗೆ ಸಹಾಯ ಹಸ್ತವನ್ನ ನೀವು ಕೂಡ ನೀಡಬಹುದು. ಮುಖ್ಯಮಂತ್ರಿ ಪ್ರಕೃತಿ ವಿಕೋಪ ಪರಿಹಾರ ನಿಧಿ ಈ ಹೆಸರಲ್ಲಿ ನಮಗೆ ಚೆಕ್ ಅನ್ನ ಕಳಿಸಿದ್ರೆ ಆ ಚೆಕ್ ಅನ್ನ ನಾವು ಸರ್ಕಾರಕ್ಕೆ ತಲುಪಿಸುವಂತ ಕೆಲಸವನ್ನು ಮಾಡ್ತೀವಿ. ನಂತರ ಯಾರೆಲ್ಲ ತಮ್ಮ ಹೊಸದಾಗಿ ಜೀವನವನ್ನು ಕಟ್ಟಿಕೊಳ್ಳುವಂತಹ ಒಂದು ಸ್ಥಿತಿ ನಿರ್ಮಾಣವಾಗಿದೆ ಅದಕ್ಕೆ ನೀವು ಕೂಡ ನೆರವಾಗಬಹುದು. ಸಂಪರ್ಕಿಸಿ. ನಮ್ಮ ದೂರವಾಣಿ ಸಂಖ್ಯೆ ಜೊತೆಗೆ ವಿಳಾಸ ಕೂಡ ಅಲ್ಲಿ ಮೆನ್ಷನ್ ಆಗಿದೆ. ಜೊತೆಗೆ ಇದು ಕೇವಲ ಸಹಾಯ ಅಲ್ಲ, ಆ ಒಂದು ಋಣ ಸಂದಾಯ ಅಂತ ಹೇಳ್ಬೋದು. ನಾನು ಈಗಾಗಲೇ ಹೇಳ್ತಿದ್ದ ಹಾಗೆ ನಾವೆಲ್ಲರೂ ಕೂಡ ಈಗ ಆ ಒಂದು ನೆರವಿಗೆ ನಿಲ್ಲುವಂತ ಹೈ ಟೈಮ್ ಬಂದಿದೆ.